ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಲಾಂಗ್ ವೀಕ್ ಆಗಿತ್ತು ನಿಮ್ಮ ಜೊತೆ ಎಲ್ಲ ಮಾತಾಡಿ. ಸೊ ಫೈನಲಿ ಐ ಆಮ್ ಬ್ಯಾಕ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ ವೀಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಾಗುತ್ತೆ ವೀಡಿಯೋ ಮಾಡೋದಕ್ಕೆ. ತಡ ಮಾಡಿದೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ತಂದೆನಲ್ಲಿ ನೀವೆಲ್ಲ ನೋಡಿರೋ ಹಾಗೆ ನನ್ನ ತಿನ್ನಿರೋ ಹೇರ್ನ ತಿಕ್ಕಾಗಿ ಹೇಗೆ ಗ್ರೋತ್ ಮಾಡಿಕೊಂಡೆ ಅಂತ ನಿಮಗೆಲ್ಲರಿಗೂ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಬಂದಿದ್ದು. ಅದಕ್ಕೊಂದು ಸ್ಪೆಷಲ್ ಆಗಿರೋ ಒಂದು ಹೇರ್ ಆಯಿಲೇ ಕಾರಣ. ಸೊ ಆ ಹೇರ್ ಆಯಿಲ್ ಯಾವುದು, ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್, 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಇದು ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 2 ದಿನನಾದರೂ ಎಣ್ಣೆ ಹಚ್ಚೋದ್ರಿಂದ ನಿಮ್ಮ ಸ್ಕಾಲ್ಪ್ ಎಲ್ಲ ಡ್ರೈನೆಸ್ ಎಲ್ಲ ಕಡಿಮೆ ಆಗುತ್ತೆ. ಎರಡನೇ ಟಿಪ್ ಬಂದುಬಿಟ್ಟು ಆದಷ್ಟು ಸಲ್ಫೇಟ್ ಫ್ರೀ, ಫ್ಯಾರ್ಮೆಟ್ ಫ್ರೀ ಶಾಂಪೂಸ್ನ ಯೂಸ್ ಮಾಡಿ. ಕೆಮಿಕಲ್ ಶಾಂಪೂನ ಯೂಸ್ ಮಾಡೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ, ಬಟ್ ಅದು ಲಾಂಗ್ ಟರ್ಮ್ ಆಗಿ ಉಳಿಯೋಲ್ಲ. ಆ್ಯಂಡ್ ಥರ್ಡ್ ಟಿಪ್ ಬಂದು ಆದಷ್ಟು ವುಡನ್ ಕೂಮ್ಸ್ನ ಯೂಸ್ ಮಾಡಿ, ಪ್ಲಾಸ್ಟಿಕ್ ಕೂಮ್ಸ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಪಿಲ್ಲೋ ಕವರ್ಸ್, ಸ್ಯಾಟಿನ್ ಪಿಲ್ಲೋ ಬರುತ್ತಲ್ಲ ಆ ಥರದ್ದು ಯೂಸ್ ಮಾಡಿ. ಹೇರ್ ಫಾಲ್ಸ್ ತುಂಬಾ ಕಡಿಮೆ ಆಗುತ್ತೆ. ಆ್ಯಂಡ್ ಫಿಫ್ತ್ ಟಿಪ್ ಬಂದು ಆದಷ್ಟು ಹೇರ್ ಕ್ಲಿಪ್ಸು, ಬನ್ಸು, ಇದನ್ನೆಲ್ಲ ಆರ್ಟಿಫಿಷಿಯಲ್ ಹೇರ್ ಸ್ಟೈಲ್ಸು ಇವನ್ನೆಲ್ಲ ಕಡಿಮೆ ಮಾಡಿ. ಕೂದಲೆಲ್ಲ ತುಂಬ ಉದುರುತ್ತೆ ಅದರಿಂದ, ಕ್ಲಿಪ್ಸ್ ಎಲ್ಲ ಹಾಕೋದ್ರಿಂದ. ಮಾಮೂಲಿ ಜಡೆ ಜುಟ್ಟು ಹಾಕಿ ಮನೇಲಿದ್ದಾಗ. ಆ್ಯಂಡ್ ಲಾಸ್ಟ್ ಟಿಪ್ ಬಂದುಬಿಟ್ಟು ಆದಷ್ಟು ಹೀಟಿಂಗ್ ಟೂಲ್ಸ್ನ ಅವಾಯ್ಡ್ ಮಾಡಿ. ಅಂದರೆ ಹೇರ್ ಡ್ರೈಯರ್, ಕರ್ಲರ್ ಈ ಥರ ಹೇರ್ ಟೂಲ್ಸ್ನ ಅವಾಯ್ಡ್ ಮಾಡಿ. ಹೇರ್ ಡ್ರೈನ ಯಾವಾಗಲೂ ಆದಷ್ಟು ಬಿಸಿಲಲ್ಲಿ ನ್ಯಾಚುರಲ್ ಆಗಿ ಸನ್ಲೈಟಿಂದನೇ ಒಣಗಿಸ್ಕೊಳ್ಳಿ, ಅದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಶೋ ಮಾಡ್ತೀನಿ. ಇದೇ ಅಡೋರಾ ಹೇರ್ ಆಯಿಲ್ ಅಂತ, ಕ್ಲೋಸಪ್ಪಲ್ಲಿ ಬಂದು ತೋರಿಸ್ತೀನಿ. ಇದ್ರದ್ದು ಪಿಕ್ಚರ್ ಕೂಡ ನಾನು ನಿಮಗೆ ಹಾಕ್ತೀನಿ. ಇದನ್ನು ನಾನು ಯೂಶ್ವಲಿ ಆಗಿ ಪರ್ಚೇಸ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಅಡೋರಾ ಅಫಿಷಿಯಲ್ ಅಂತ ಇದೆ, ಅಲ್ಲಿಂದನೇ ಪರ್ಚೇಸ್ ಮಾಡ್ತೀನಿ. 100 ml 500 ರೂಪೀಸ್ ಇದೆ, 200 ml 800 ಇದೆ. ನೀವು ಪ್ರಿಪೇರ್ಡ್ ಆಗಿ ಆರ್ಡರ್ಸ್ ಮಾಡೋದ್ರಿಂದ ನಿಮಗೆ 100 ರೂಪೀಸ್ ಆಫ್ ಆಗುತ್ತೆ. ನಿಮಗೆ ಯಾವುದೇ ರೀತಿ ವರಿ ಬೇಡ, ಅವ್ರು ತಂದು ಕೊಡ್ತಾರೋ ಇಲ್ವೋ, ನಾವು ಪ್ರಿಪೇರ್ಡ್ ಆಗಿ ಆರ್ಡರ್ಸ್ ಮಾಡಿದರೆ ಅಂತ ಯಾವುದೇ ರೀತಿ ಭಯ ಬೇಡ. ನಾನು ಪ್ರತಿ ಸಲ ತರಿಸೋದು ಇನ್ಸ್ಟಾಗ್ರಾಮ್ನಲ್ಲೇ ಆರ್ಡ್ರ್ ಮಾಡಿ. ನಿಮಗೆ ಬೇಕಾದರೆ ಅಮೆಝಾನು, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಸೊ ನೀವು ಅಲ್ಲಿಂದನೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಬಟ್ ನಿಮಗೆ ಆದಷ್ಟು ಆಫರ್ ಸಿಗೋದು ಅಫಿಷಿಯಲ್ ಪೇಜಿಂದನೇ, ಅಂದರೆ ಅಡೋರಾ ಇನ್ಸ್ಟಾಗ್ರಾಮ್ ಪೇಜಿಂದನೇ. ಸೊ ನೀವು ಅಲ್ಲಿಂದನೇ ಪರ್ಚೇಸ್ ಮಾಡೋದು ತುಂಬಾ ಒಳ್ಳೆಯದು. ಬರೀ ಈ ಪೇಜಲ್ಲಿ ಹೇರ್ ಆಯಿಲ್ ಅಷ್ಟೇ ಅಲ್ಲ, ಅಡೋರಾ ಹೇರ್ ಫಾಲ್ ಡಿಫೆನ್ಸ್ ಶಾಂಪೂ, ಆಮೇಲೆ ಫೂಟ್ ಕ್ರೀಮ್ ಬರುತ್ತೆ, ಆಮೇಲೆ ವೈಟ್ ಹೇರ್ಸ್ನ ರಿವರ್ಸ್ ಮಾಡ್ಕೊಳೋ ಹೇರ್ ಆಯಿಲ್ ಇದೆ. ಆ್ಯಂಡ್ ಹರ್ಬಲ್ ಬಾಡಿ ಹೇರ್ ರಿಮೂವಲ್ ಪೌಡರು, ಅಂಡರ್ ಆರ್ಮ್ ರಿಮೂವಲ್ ಹೇರ್ ಪೌಡರು, ಯಾವುದೇ ರೀತಿ ಪೇನ್ ಇಲ್ದೇ. ಸೊ ತುಂಬ ವೆರೈಟಿ ಆಫ್ ಪ್ರಾಡಕ್ಟ್ ಇದೆ. ಡಿ-ಟ್ಯಾನ್ ಲೋಷನ್ ಇದೆ. ಸೊ ನೀವು ಇದನ್ನೆಲ್ಲನೂ ಟ್ರೈ ಮಾಡ್ಬೋದು. ನಾನು ಈ ಹೇರ್ ಆಯಿಲ್ನ ಕಂಪ್ಲೀಟಾಗಿ 3 ಇಯರ್ಸಿಂದನೂ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಬಾಣಂತನದಲ್ಲಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಆವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಈಗ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು, ಅಡೋರಾ ಅಫಿಷಿಯಲ್ ಪೇಜಲ್ಲಿ ಅಡೋರಾ ಹೇರ್ ಆಯಿಲ್ ತರಿಸ್ಕೊ, ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ. ನಾನು ತರಿಸ್ಕೊಂಡು ಒಂದು ಬಾಟಲ್ ನೋಡಿದೆ, ತುಂಬಾ ನನಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತು. 3 ಇಯರ್ಸಿಂದ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಡಬಲ್ ಹೀಟಿಂಗ್ ಮೆಥಡಲ್ಲಿ ಯೂಸ್ ಮಾಡಿಕೊಂಡು ವೀಕ್ಲಿ 2 ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಟೆನ್ಷನ್ಸ್ ಬೇಡ. ಇದು ಯಾವುದೇ ರೀತಿ ಕೈಂಡ್ ಆಫ್ ಪ್ರಮೋಷನ್ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಇದು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. 3 ವರ್ಷ ಇದನ್ನು ಕಂಪ್ಲೀಟಾಗಿ ನಾನು ಯೂಸ್ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಬಂದಮೇಲೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ಹೇರ್ ಆಯಿಲ್ನ ಯೂಸ್ ಮಾಡಿ, ನಿಮಗೂ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್, ಎನ್ಕ್ವೈರೀಸ್ ಇದ್ದರೆ ನನಗೆ ಖಂಡಿತ DM ಮಾಡಿ, ನಾನು ಅದನ್ನು ನಿಮಗೆಲ್ಲ ಆನ್ಸರ್ ಮಾಡ್ತಾ ಹೋಗ್ತೀನಿ. ಅಡೋರಾ ಪೇಜಿಂದ ಆದಷ್ಟು ಅದರದ್ದು ಏನು ಅಫಿಷಿಯಲ್ ಪೇಜಿಂದನೇ ಹೇರ್ ಆಯಿಲ್ಗಳೆಲ್ಲ ತರಿಸ್ಕೊಳ್ಳಿ. ಈ ಫ್ಲಿಪ್ಕಾರ್ಟು, ಅಮೆಝಾನ್ ಕೆಲವೊಂದು ಸಲ ಅಲ್ಲಿಂದನೂ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಬರೋದಿದೆ. ಸೊ ಆದಷ್ಟು ನೀವು ಅಫಿಷಿಯಲ್ ಪೇಜಿಂದನೇ ತೊಗೊಳ್ಳಿ. ನಾನು ಪ್ರತಿ ಸಲ ಅಫಿಷಿಯಲ್ ಪೇಜಿಂದನೇ ತೊಗೊಂಡಿರೋದು ಹೇರ್ ಆಯಿಲ್ನ. ಇದ್ರ ಜೊತೆಗೆ ಒಂದು ಟಿಪ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿ ವಾರಕ್ಕೆ ಒಂದು ಸಲ ಒಂದು ಹೇರ್ ಪ್ಯಾಕ್ ಹಾಕಿ, ಆಮೇಲೆ ಅದ್ರ ಜೊತೆಗೆ ನಿಮ್ಮದು ಫುಡ್ ಡಯೆಟ್ ತುಂಬ ಇಂಪಾರ್ಟೆಂಟು. ಆದಷ್ಟು ಸೊಪ್ಪು ತರಕಾರಿಗಳನ್ನ ತಿನ್ನಿ, ಅದರಿಂದ ನಮ್ಮ ಕೂದಲಿಗೆ, ಸ್ಕಿನ್ನಿಗೆ ತುಂಬಾ ಒಳ್ಳೆಯದಾಗುತ್ತೆ.
ಆದಷ್ಟು ಒಂದು ದಿನದಲ್ಲಿ ಒಂದು ಸ್ಪೂನ್ ಅಗಸೆ ಬೀಜದ ಪೌಡ್ರ್ ಮಾಡಿಕೊಂಡು ಒಂದು ನೀರಿಗೆ ಹಾಕ್ಕೊಂಡು ಕುಡೀರಿ. ಆ್ಯಂಡ್ ಅದ್ರ ಜೊತೆಗೆ ಮೊರಿಂಗಾ ಪೌಡರ್, ಹಂಗೆ ನುಗ್ಗೆ ಸೊಪ್ಪಿನ ಪೌಡರ್ ಅಂತ ಬರುತ್ತೆ, ಅದನ್ನು ಒಂದು ಸ್ಪೂನಿಗೆ ಹಾಕ್ಕೊಂಡು ಡೈಲಿ ಇವೆರಡನ್ನೂ ಕುಡಿಯೋದ್ರಿಂದ ನಿಮಗೆ ಹೇರ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಯಾವ ಕ್ರೀಮು ಬೇಡ, ಇವೆರಡನ್ನೂ ಮಸ್ಟ್ ಕುಡೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ವಾರಕ್ಕೊಂದ್ಸಲ ಹೇರ್ ಪ್ಯಾಕ್ ಹಾಕೋದ್ರಿಂದ ನಿಮಗೆ ಹೇರಲ್ಲಿರುವಂಥ ಹೀಟ್ ಕಡಿಮೆ ಆಗುತ್ತೆ, ಆಮೇಲೆ ಹೇರ್ ಗ್ರೋತಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಆ ಹೇರ್ ಪ್ಯಾಕ್ ಯಾವುದು ಅಂತಲೂ ನಾನು ಅಪ್ಕಮಿಂಗ್ ವೀಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಹೆಚ್ಚಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಹೇರ್ಸ್ ಬಗ್ಗೆ. ಹೆಣ್ಮಕ್ಳಿಗೆ ಹೇರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೇರ್ ಈಸ್ ಆನ್ ಎಮೋಷನ್ ಅಂತಲೇ ಹೇಳ್ಬೋದು. ಹೇರ್ಸ್ ಜಾಸ್ತಿ ಇದ್ದರೆ ಯಾವುದೇ ರೀತಿ ಎಕ್ಸ್ಟೆನ್ಷನ್ ಏನೂ ಬೇಕಾಗಿಲ್ಲ, ನಮ್ಮ ಕೂದಲಲ್ಲೇ ನಾವು ಮಾಡ್ಕೋಬೋದು. ಸೊ ಇದು ಬೋತ್ ಮೆನ್ ಆ್ಯಂಡ್ ವುಮನ್ ಇಬ್ಬರು ಯೂಸ್ ಮಾಡ್ಬೋದು ಈ ಹೇರ್ ಆಯಿಲ್ನ. ಪ್ಲೀಸ್ ಈ ಹೇರ್ ಆಯಿಲ್ನ ಯೂಸ್ ಮಾಡಿ. ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ಇಟ್ಸ್ ನಾಟ್ ಎನಿ ಕೈಂಡ್ ಆಫ್ ಪ್ರಮೋಷನ್, ದಿಸ್ ಇಸ್ ಕಂಪ್ಲೀಟ್ಲಿ ಮೈ ಓನ್ ಎಕ್ಸ್ಪೀರಿಯನ್ಸ್. ಇದನ್ನು ಯೂಸ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇನ್ನೂ ಯಾವ ಥರ ಕಂಟೆಂಟ್ ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.